ಎಲ್ಲರಿಗೂ ನಮಸ್ಕಾರ. ನಾನು ಹೇಳಬೇಕಾದನ್ನ ವಿಜಯಣ್ಣ ತುಂಬ ಆಲ್ಮೋಸ್ಟ್ ಹೇಳಿದ್ದಾರೆ. ನನ್ನ ಮನಸ್ಸಲ್ಲಿದ್ದ ಕೆಲವು ವಿಷಯಗಳನ್ನು ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ತೇನೆ. ಇವತ್ತು ಶಿವಾಜಿ ನಾವು ಏನು ಪಾಠದಲ್ಲಿ ಕಲಿತಿದ್ದೇವೆ ನಿಮಗೆಲ್ಲ ಗೊತ್ತಿರ್ಬೋದು. ಶಿವಾಜಿ ಅಂತ ಹೇಳಿದ ಕೂಡಲೇ ಶಿವಾಜಿ ಒಂದು ತೋರು ಬೆರಳಲ್ಲಿ ಒಂದು ದೊಡ್ಡ ಗುಡ್ಡೆಯನ್ನು ತೋರಿಸ್ತಾ ಇರ್ತಾರೆ. ಅಲ್ಲಿ ಒಂದು ಉಡ ಹೋಗ್ತಾ ಇರ್ತದೆ. ಆ ಉಡವನ್ನು ಹಿಡ್ಕೊಂಡು ಅದರ ಬಾಲಕ್ಕೆ ಹಗ್ಗ ಹಿಡ್ಕೊಂಡು ಹಗ್ಗ ಕಟ್ಟಿ ಆ ಹಗ್ಗದಲ್ಲಿ ಒಂದು 4-5 ಜನ ಸೈನಿಕರು ಒಂದು ಕೋಟೆಯನ್ನ ಹತ್ತುತ್ತಾ ಇರುವಂತಹ ಒಂದು ದೃಶ್ಯ ಪಾಠ ಪುಸ್ತಕದಲ್ಲಿ ನಾವು ನೋಡಿದ್ದೇವೆ. ಶಿವಾಜಿ ಒಂದು ಕೋಟೆಯನ್ನು ಉಡದ ಮೂಲಕ ಹೋಗಿ ಗೆದ್ರು ಅನ್ನುವಂಥದ್ದನ್ನು ಮಾತ್ರ ಪಾಠದಲ್ಲಿ ನಮಗೆ ಕಲಿಸಿದ್ರು. ನಾನು ಈ ನಾಟಕ ಬರಲಿಕ್ಕೆ ಒಂದು ಕನಿಷ್ಠ 10 ಪುಸ್ತಕಗಳನ್ನು ರೆಫರ್ ಮಾಡಿದ್ದೇನೆ. ಈ 10 ಪುಸ್ತಕಗಳ ಮೂಲಕ ನನಗೆ ಸಿಕ್ಕಿದಂತಹ ವಿಷಯಗಳನ್ನ 2 ಗಂಟೆಯಲ್ಲಿ ಇಳಿಸಬೇಕಿತ್ತು. ಬಹಳ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ನಿಜವಾದ ಇತಿಹಾಸವನ್ನ ನಮಗೆ ಸಣ್ಣದಿರುವಾಗ ಪಾಠ ಪುಸ್ತಕಗಳಲ್ಲಿ ಹೇಳಲಿಲ್ಲ. ದೊಡ್ಡ ದುರಂತ. ಶಿವಾಜಿಯಷ್ಟು ದೊಡ್ಡ ಧರ್ಮ ಸಹಿಷ್ಣು ನಮ್ಮ ಭಾರತದ ಇತಿಹಾಸದಲ್ಲಿ ಯಾವ ರಾಜನೇ ಇರಲಿಲ್ಲ. ಅದನ್ನು ನಾವು ಇವತ್ತು ಎಲ್ಲರೂ ಮನಗಾಣಬೇಕಾಗಿದೆ. ಆಮೇಲೆ ಈಗ ಇವರು ಹೇಳಿದ್ರು ಭಾಷಾ ಸಾಮರಸ್ಯದ ಬಗ್ಗೆ. ನಾವು ಭಾಷೆ ಮತ್ತು ಜಾತಿ, ಮತ, ಧರ್ಮ ಇದರ ಗಡಿಯನ್ನು ಮೀರಿ ಹೋಗಬೇಕಾಗಿದೆ. ಹೌದು, ಅದು ಅಲ್ಲಲ್ಲಿ ನಮ್ಮ ನಾಟಕದಲ್ಲಿ ಬರ್ತದೆ. ಹಾಗಾಗಿ ಈ ನಾಟಕವನ್ನು ನೋಡಿದ ಮೇಲೆ ಯಾರು ಕೆಲವು ಇದರ ಬಗ್ಗೆ ಅಸಮಾಧಾನ ಮತ್ತೆ ಭಿನ್ನಾಭಿಪ್ರಾಯ ಎಲ್ಲ ತೋರಿಸ್ತಾ ಇದ್ದಾರೆ, ಮತಭೇದ ಮಾಡ್ತಾ ಇದ್ದಾರೆ, ಅವರು ನಾಟಕ ನೋಡಿದ ಮೇಲೆ ಇದನ್ನ ಅವರ ಅಭಿಪ್ರಾಯವನ್ನು ಬದಲಿಸಬಹುದು ಅನ್ನುವಂಥ ನನ್ನ ನಂಬಿಕೆ. ಆಮೇಲೆ ಒಂದು ಕೃತಿ ನಾವು ನಾಟಕ ಬರೆಯುವಾಗ ಒಂದು ಬೇರೆ ರೀತಿ ಇರ್ತದೆ. ನಾವೆಲ್ಲ ಸಣ್ಣದಿರುವಾಗಲೂ ಕೂಡ ನಾನು ಕಾಪಿಕಣ್ಣ ತಂಡದಲ್ಲಿರುವಾಗಲೂ ಅಥವಾ ಕೊಡೆಯರ್ ಬೇಲ್ರ ಬೇರೆ ಬೇರೆ ಸಿನಿಮಾಗಳಿಗೆ ಕಂಠದಾನಕ್ಕೆ ಹೋಗುವಾಗಲೂ ಅಥವಾ ಲಕುಮಿಯಲ್ಲಿ ನಾನು 1-2-3 ನಾಟಕಗಳಿಗೆ ಹೋಗುವಾಗಲೂ ಎಲ್ಲ ತಂಡಗಳಲ್ಲಿ ನನಗೆ ಸ್ವಲ್ಪ ಅನುಭವ ಇದ್ದದ್ರಿಂದ ನಾನು ಸಣ್ಣದರಿಂದ ಇವರ ನಾಟಕಗಳನ್ನೆಲ್ಲ ನೋಡಿ ಇವರ ನೆರಳಲ್ಲೇ ಹೋಗ್ತಾ ಇದ್ದದ್ರಿಂದ ಈ ನಾಟಕದ ಪ್ರೊಡಕ್ಷನ್ನ ಬಗ್ಗೆ ನನಗೆ ಬಹಳ ಕುತೂಹಲ ಇತ್ತು. ನಾವು ಕೃತಿಯಲ್ಲಿ ಬರುವುದನ್ನು, ನಾವು ಕೃತಿಯಲ್ಲಿ ಏನು ಬರೀತೇವೆ ಅದು ರಂಗಕ್ಕೆ ಬರುವಾಗ ಯಾವ ರೀತಿಯಲ್ಲಿ ಅದು ಹೋಗ್ತದೆ ಅನ್ನೋಂಥ ಒಂದು ಕುತೂಹಲ ಇತ್ತು. ನಾನು 2-3 ರಿಹರ್ಸಲ್ಗೆ ಹೋದೆ. ರಿಹರ್ಸಲ್ಗೆ ಹೋಗುವಾಗ ಇವರು ನಿರ್ದೇಶನ ಮಾಡುವ ಶೈಲಿ ಮತ್ತು ಈ ಕಲಾವಿದರು ಅದಕ್ಕೆ ನೀಡುವಂತಹ ಬೆಂಬಲ ಹಾಗೆ ಸಹಕಾರ ಇದೆಲ್ಲ ಬಹಳ ವಿಶೇಷವಾಗಿ ನನಗೆ ಮೆಚ್ಚುಗೆಯಾಗಿದೆ. ಇನ್ನೊಂದು ಬಹಳ ಗಮನಾರ್ಹವಾದ ವಿಷಯ ನಾನು ಹೇಳಬೇಕು. ಪ್ರತಿ ಒಂದು ಸೀನನ್ನು ಕೂಡ ವಿಜಯಣ್ಣ ಪರ್ಸನಲ್ ಆಗಿ ಯಾವ ರೀತಿ ಅದನ್ನ ರಂಗದಲ್ಲಿ ಬರುವಾಗ ಜನ ಅದನ್ನು ಯಾವ ರೀತಿ ರಿಸೀವ್ ಮಾಡ್ತಾರೆ ಅನ್ನೋದನ್ನ ಬಹಳ ಗಮನದಲ್ಲಿ ಇಟ್ಕೊಂಡು ಅದು ಹೊತ್ತಲ್ಲದ ಹೊತ್ತಲ್ಲಿ ಮಧ್ಯರಾತ್ರಿ 12 ಗಂಟೆ ಆಗಿರ್ಬೋದು, ಬೆಳಿಗ್ಗೆ 5:30 ಆಗಿರ್ಬೋದು, ನನ್ನ ಮೊಬೈಲ್ ಸ್ವಿಚ್ ಆಫ್ ಇರ್ತದೆ. ಆದರೆ ನನಗೆ ಮಿಸ್ ಕಾಲ್ ನೋಡಿ ನಾನು ವಾಪಸ್ ಮಾಡ್ತಿದ್ದೆ. ಶೇಷಣ್ಣ, ಈ ಸೀನಲ್ಲಿ ಇಂಥದ್ದೊಂದು ಡೈಲಾಗ್ ನಮಗೆ ಬೇಕೇ ಬೇಕು. ಕಮರ್ಷಿಯಲ್ ನಾಟಕ ಆದದ್ರಿಂದ ನಾವು ಸ್ವಲ್ಪ ನವ್ಯ ರಂಗಭೂಮಿ ಹಿನ್ನೆಲೆಯಿಂದ ಬಂದದ್ರಿಂದ ನಮಗೆ ಕಮರ್ಷಿಯಲ್ ನಾಟಕದ ಟಚ್ ಅಷ್ಟು ಕಡಿಮೆ ಇದ್ದದ್ರಿಂದ ಈ ಸೀನಲ್ಲಿ ಇಂಥ ಒಂದು ಸಂಭಾಷಣೆ ಬೇಕೇ ಬೇಕು ಅನ್ನೋಂಥದ್ದನ್ನು ಅವರು ತಾಕೀತು ಮಾಡಿ ಅದನ್ನು ನಂತರ ಬರೆಸಿದ್ದಾರೆ. ಒಟ್ಟು ನಾಟಕ ಇವತ್ತು ರಿಹರ್ಸಲ್ ನೋಡಿ ಆದಮೇಲೆ ನಮಗೊಂದು ಬಹಳ ಒಂದು ಸಮಾಧಾನ ಆಗಿದೆ. ಇನ್ನು ಜನರು ಯಾವ ರೀತಿ ಅದನ್ನು ನಿರೀಕ್ಷೆಯಲ್ಲಿ, ತುಂಬ ಜನ ನಿರೀಕ್ಷೆಯಲ್ಲಿದ್ದಾರೆ, ಯಾವ ರೀತಿ ರಿಸೀವ್ ಮಾಡ್ತಾರೆ ಗೊತ್ತಿಲ್ಲ. ನಿಮ್ಮ ಬೆಂಬಲ ಸಹಕಾರ ಈ ನಾಟಕಕ್ಕೆ ಇರಲಿ ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.